ಜೆಡಿಎಸ್ ಅಭ್ಯರ್ಥಿಗಳಿರುವ ಕ್ಷೇತ್ರ ಗೆಲ್ಲೋದಕ್ಕೆ ಪ್ಲಾನ್ ಜೋರಾಗಿ ನಡೀತಾ ಇದೆ. 3 ಕ್ಷೇತ್ರಗಳಲ್ಲಿ ಜೆಡಿಎಸ್ ಬಿಜೆಪಿ ಸಕ್ಸಸ್ಗೆ ತಂತ್ರ ಹೆಣೆಯಲಾಗ್ತಾ ಇದೆ. ಕೋಲಾರ, ಮಂಡ್ಯ ಮತ್ತೆ ಹಾಸನಕ್ಕೆ ದಳಪತಿಗಳ ತಂತ್ರ ಏನು ಹಾಗಿದ್ರೆ? ಬಿಜೆಪಿ ಕಾರ್ಯಕರ್ತರ ಅಸಮಾಧಾನ ಶಮನಕ್ಕೆ ಸಿದ್ಧತೆ ನಡೀತಾ ಇದೆ. ಮತ್ತೆ ಮೋದಿ ಪ್ರಧಾನಿಯಾಗೋದಕ್ಕೆ ಒಗ್ಗಟ್ಟಿನ ಕೆಲಸ ಮಾಡಬೇಕಾಗಿರೋ ಅಗತ್ಯ ಇದೆ. 2 ಪಕ್ಷಗಳ ಕಾರ್ಯಕರ್ತರನ್ನ ಒಗ್ಗೂಡಿಸೋ ನಿಟ್ಟಿನಲ್ಲಿ ತಂತ್ರಗಾರಿಕೆ ಮಾಡಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಕೇಳಿದ ಹಾಗೆ 3 ಕ್ಷೇತ್ರಗಳನ್ನ ಪಡೆದುಕೊಳ್ಳುವಲ್ಲಿ ಜೆಡಿಎಸ್ ಯಶಸ್ವಿಯಾಗಿದೆ. ಬಟ್ ಈಗ 3 ಕ್ಷೇತ್ರವನ್ನ ಗೆಲ್ಲೋ ಜವಾಬ್ದಾರಿ, ಅದಕ್ಕಾಗಿ ಏನ್ ತಂತ್ರಗಾರಿಕೆ ಜೆಡಿಎಸ್? ವಿಜಯ್, ಏನು ಜೆಡಿಎಸ್ ಬಿಜೆಪಿ ಮೈತ್ರಿ ಆದ ನಂತರ ಜೆಡಿಎಸ್ ತನ್ನ 3 ಕ್ಷೇತ್ರಗಳನ್ನು ಪಡೆದುಕೊಳ್ಳಲು ಯಶಸ್ವಿ ಆಗಿದೆ. ಅದೇ ರೀತಿ ಆ 3 ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋದು ಜೆಡಿಎಸ್ನ ನಾಯಕರ ಒಂದು ಲೆಕ್ಕಾಚಾರ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ರಣತಂತ್ರಗಳನ್ನು ಜೆಡಿಎಸ್ ನಾಯಕರು ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ರಾಜ್ಯ ಮಟ್ಟದ ಸಮನ್ವಯ ಸಮಿತಿ ಒಂದು ರಚನೆ ಆದರೂ ಕೂಡ ತಳಮಟ್ಟದಲ್ಲಿ ಒಂದು ಕಾರ್ಯಕರ್ತರನ್ನ ಮತ್ತು ಮುಖಂಡರನ್ನ ಒಂದುಗೂಡಿಸುವಲ್ಲಿ ಇಲ್ಲಿವರೆಗೂ ಕೂಡ ಸಕ್ಸಸ್ ಆಗಿಲ್ಲ. ಆದರೆ ಇಲ್ಲಿ ಒಂದು ವೀಕ್ನೆಸ್ ಇರುವಂಥದ್ದು ಬಿಜೆಪಿ ಕಾರ್ಯಕರ್ತರಲ್ಲಿ. ಅವ್ರಿಗೆ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಮತ್ತೆ ಪ್ರಧಾನಿ ಆಗಬೇಕು ಅನ್ನೋದು ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಮುಖಂಡರು, ಜೊತೆಗೆ ಬಿಜೆಪಿಯ ಒಂದು ನಾಯಕರ ಒಂದು ಆಸೆ ಆಗಿರುವಂಥದ್ದು. ಹೀಗಾಗಿ ಇದೇ ಒಂದು ವಿಚಾರವನ್ನು ದಳಪತಿಗಳು ಅರ್ಥಕೊಂಡಿದ್ದಾರೆ. ಹಾಗಾಗಿ ಪದೇ ಅಂದರೆ ಪ್ರಧಾನಿ ಮೋದಿ ಅವರ ಹೆಸರನ್ನು ಪದೇ ಹೇಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಹಾಸನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ನಾಯಕರ ಮಟ್ಟದಲ್ಲಿ ಇನ್ನೂ ಕೂಡ ಸಮನ್ವಯ ಸಾಧಿಸೋದಕ್ಕೆ ವಿಫಲ ಆಗಿರುವಂಥದ್ದು. ಆದರೆ ಅಲ್ಲಿ ದೇವೇಗೌಡರು ಆಗಿರ್ಬೋದು ಅಥವಾ ಕುಮಾರಸ್ವಾಮಿ ಅವರು ಪದೇ ಹೇಳ್ತಿರುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿ ಆಗಬೇಕು ಅನ್ನೋದಾದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋದು ಅವರ ಅಭಿಪ್ರಾಯ ಆಗಿರುವಂಥದ್ದು. ಆ ಮೂಲಕ ಬಿಜೆಪಿ ಕಾರ್ಯಕರ್ತರ ಒಂದು ವೀಕ್ನೆಸ್ ಆಗಿರ್ಬೋದು, ಅದೇ ವೀಕ್ನೆಸ್ಸನ್ನು ಪ್ಲಸ್ ಮಾಡಿಕೊಂಡು ಜೊತೆಗೆ ಯುವಕರಲ್ಲೂ ಕೂಡ ಪ್ರಧಾನಿಗಳಾಗಿ ಮೋದಿಯವರು ಆಯ್ಕೆ ಆಗಬೇಕು ಅನ್ನೋದು ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಈ ಎಲ್ಲ ವಿಚಾರಗಳನ್ನು ಮತ್ತೆ ಲಾಭವಾಗಿ ಅಂದರೆ ಜೆಡಿಎಸ್ಗೆ ಲಾಭವಾಗಿ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಪದೇ ಮೋದಿಯವರ ಜಪವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಈ ಒಂದು ವಿಚಾರವನ್ನು ಇಟ್ಕೊಂಡು ಚುನಾವಣೆವರೆಗೂ ಕೂಡ ಒಂದು ತಂತ್ರಗಾರಿಕೆಯನ್ನು ಮಾಡೋದು, ಜೊತೆಗೆ ಪ್ರಧಾನಿ ಮೋದಿಯವರನ್ನು ಕೂಡ ತಮ್ಮ 3 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಲಿಕ್ಕೆ ಕೂಡ ಜೆಡಿಎಸ್ ನಾಯಕರು ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.